ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಆರಾಮದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ಬರ್ರಿ ಇವತ್ತು ಸಂಡೇ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವತ್ತು ಸಂಡೇ ಸ್ಪೆಷಲ್ ಫ್ರೆಂಡ್ಶಿಪ್ ಡೇ ಇರೋದ್ರಿಂದ ಇವರೆಲ್ಲ ಮಕ್ಕಳನ್ನ ಕರ್ಕೊಂಡು ಹೊರಗೆ ಹೊಂಟೀವಿ ನೋಡ್ರಿ. ಮೊದಲೆಲ್ಲ ಮಕ್ಕಳೆಲ್ಲ ನಮ್ಮ ಮನೆ ಹತ್ರ ಬರ್ತಾಯಿದ್ರು. ಯಾವಾಗ ತಿಳಿದಾಗೆಲ್ಲ ಪಾರ್ಟಿ ಮಾಡ್ತಾಯಿದ್ರು. ಪಾರ್ಟಿ ಅಂದರೆ ಸ್ನ್ಯಾಕ್ಸು, ಎಲ್ಲರ ಜೊತೆ ಸೇರಿ ಸ್ನ್ಯಾಕ್ಸು ಈ ಥರ ಎಲ್ಲ ಮನೆ ಹತ್ರನೇ, ಮನೆ ಮಾಳಿ ಮೇಲೆ ಎಲ್ಲರೂ ಸೇರಿ ಎಂಜಾಯ್ ಮಾಡ್ತಾಯಿದ್ವಿ. ಆದರೆ ಇವತ್ತು ನಾವು ಎಲ್ಲರೂ ಸೇರಿಬಿಟ್ಟು ಹೊರಗೆ ಹೊಂಟಿದ್ವಿ. ಮಕ್ಕಳು ಇವರೆಲ್ಲ ಇನ್ನೂ ಜಾಸ್ತಿ ಜನ ಇದ್ದರು. ಅವರೆಲ್ಲ ನಮ್ಮ ಮನೆ ಹತ್ರ ಬಂದು ಪಾರ್ಟಿ ಮಾಡೋಣ ಅಂಥೇಳಿ. ಪಾರ್ಟಿ ಅಂದರೆ ಏನು, ಸ್ನ್ಯಾಕ್ಸ್ ಏನಾದರೂ ಎಲ್ಲರೂ ಸೇರಿಬಿಟ್ಟು ತಿನ್ನೋದು. ಹಂಗಾಗಿ ಮೊದಲೆಲ್ಲ ನಮ್ಮ ಮಾಳಿ ಮ್ಯಾಗ ಈ ಥರ ಮಂಡಾಳು ಎಲ್ಲ ತೊಗೊಂಡು ಬಂದು ಹುಡ್ರಿಗೆಲ್ಲ ಕೊಡ್ತಾಯಿದ್ರು ನಮ್ಮ ಮನೆಯವರು. ಆದರೆ ಇವಾಗ ನಮ್ಮ ಅರ್ಜುನ ಇರೋದ್ರಿಂದ ಮನೆಯಲ್ಲೇ ಕರ್ಸೋಕ್ಕಾಗಲ್ಲ, ಮನೆಯಲ್ಲೇ ಅವ್ರನ್ನೆಲ್ಲ. ಯಾಕಂದರೆ ಅವನು ಸುಮ್ಮನೆ ಇರೋಂಗಿಲ್ಲ. 3 ವರ್ಷ ಆಯಿತು ಪಾಪ. ಹುಡ್ರು ಭಾಳ ಇದಾಯ್ತು. ಮೊದಲೆಲ್ಲ ಟ್ಯೂಷನು ಈ ಥರ ಎಲ್ಲ ಮಾಡ್ತಾಯಿದ್ವಿ. ಆದರೆ ಇವಾಗ ನಮ್ಮ ಅರ್ಜುನ ಬಂದಿರೋದ್ರಿಂದ ಫುಲ್ಲು ಸ್ಟ್ರಿಕ್ಕು. ಮನೆಯೊಳಗೆ ಯಾರಿಗೆ ಎಂಟ್ರಿ ಇಲ್ಲ, ಏನಿದ್ರು ಹೊರಗಷ್ಟೇ. ಆದರೂ ಸುಮ್ಮನೆ ಇರೋಂಗಿಲ್ಲ. ಹಾಗಾಗಿ ಇವತ್ತು ಕಾರ್ ತೊಗೊಂಡು, ಬಿಸಿಲೂ ಇರಲಿಲ್ಲ, ಮಾಡ ಇತ್ತು. ಹಂಗಾಗಿ ಬರ್ತೀವಿ ಅಂದವ್ರನ್ನಷ್ಟೇ ಕರ್ಕೊಂಡು ನೋಡ್ರಿ ಸ್ವಲ್ಪ ದೂರ ಹೋಗಿ ಎಂಜಾಯ್ ಮಾಡ್ಕೊತ ಹೋದ್ರಾಯ್ತು ಅಂತ ಇಲ್ಲಿ ಕಾರ್ನಾಗ ಎಲ್ಲರನ್ನೂ ಕುಂದಿರಿಸ್ಕೊಂಡು ಹೊಂಟಾರು ನೋಡ್ರಿ ನಮ್ಮ ಮನೆಯವ್ರನ್ನ. ನನ್ನೂ ಬಾ ಅಂದರು. ಹಾಗಾಗಿ ನಾನು ಕೂಡ ವೀಡಿಯೋ ಮಾಡ್ಕೊಂಡ್ರಾಯ್ತು ಅಂತ ಬಂದಿದ್ದೀನಿ ನೋಡ್ರಿ. ಇದು ನಮ್ಮೂರ್ಲಿಂದ ಒಂದು 3-4 ಕಿಲೋಮೀಟ್ರು ಹೋಗಿದ್ವಿ. ಹೋಗಿ ಅಲ್ಲೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದೆವು ಮಕ್ಕಳೆಲ್ಲ. ನಮಗೂ ಕೂಡ ಖುಷಿ ಆಯಿತು. ಭಾಳ ದಿನ ಆಗಿತ್ತು. ನಮ್ಮ ಮನೆಯಲ್ಲೇ ಪಾರ್ಟಿ ಮಾಡ್ತಾಯಿದ್ರು. ಆದರೆ ಈ ಸಲ ಎಲ್ಲ ಹೊರಗಡೆ ಹೋಗಿ ಬಂದ್ವಿ. ಖುಷಿ ಆಯಿತು ನನಗಂತೂ. ಹುಡ್ರಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟರು. ಯಾಕಂದರೆ ಕಾರಲ್ಲಿ ಸಾಂಗ್ ಹಾಕ್ಕೊಂಡು, DJ ಸಾಂಗ್ ಹಾಕ್ಕೊಂಡು ಕುಣಿದಿದ್ದು. ಇಲ್ಲೆಲ್ಲ ಹಾಡೆಲ್ಲ ಕೇಳ್ಸೋಕ್ಕಾಗಲ್ಲ, ಮ್ಯೂಟ್ ಮಾಡಿದ್ದೀನಿ. ಹಂಗಾಗಿ ವಾಯ್ಸ್ ಓವರ್ ಕಡೆಕತ್ತೀನಿ. ಹಂಗೆ ನಮ್ಮ ಮನೆಯವರು ಕೂಡ ಡ್ಯಾನ್ಸ್ ಮಾಡತ್ತಾರೆ ಕಾರ್ ಓಡಿಸ್ಕೊತ. ಮೆಲ್ಲಕನೇ ಹೋಗಿ ಸ್ವಲ್ಪ ದೂರ ದೇವಸ್ಥಾನ ಇತ್ತು, ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಹೋಗಿ ಅಲ್ಲೇ ಇದ್ರಾಯ್ತು ಅಂದ್ಕೊಂಡ್ವಿ. ಈಗೇನು ಹೊಲದಲ್ಲಿ ಬೆಳೆ ಇಲ್ಲ. ಅಲ್ಲೊಬ್ರು ಗುರಾಳ ಹಾಕ್ಯಾರ ಅಷ್ಟೇ. ಈ ಕೆಲವೊಂದಿಷ್ಟು ಮನೆ ಹೊಲದಲ್ಲಿ ಇನ್ನೂ ಬೆಳೆ ಇಲ್ಲ. ಹಾಗಾಗಿ ಅಲ್ಲೊಂದು ದೇವಸ್ಥಾನ ಬರ್ತದೆ, ದ್ಯಾರಮ್ಮ ದೇವಿ ಅಂತ. ಅಲ್ಲೇ ಹೋದ್ರಾಯ್ತು ಅಂತ ನಾವು ಅಂದ್ಕೊಂಡ್ವಿ. ಆದರೆ ಅಲ್ಲೆಲ್ಲ ಬರ್ತಿರ್ತಾರೆ ಜನ, ಆದರೆ ಬೇಡ ಅಂಥೇಳಿ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕಾರ್ ಅಲ್ಲೇ ನಿಲ್ಲಿಸಿ ಆಮೇಲೆ ಡಿಸೈಡ್ ಆಯಿತು, ಇಲ್ಲಿ ಬೇಡ, ಇನ್ನೂ ಸ್ವಲ್ಪ ದೂರ ಹೋದ್ರಾಯ್ತು ಅಂತ ಅಷ್ಟೇ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಮುಂದಕ್ಕೆ ಹೋದ್ವಿ. ಇನ್ನೊಂದು 1 ಕಿಲೋಮೀಟ್ರ್ ಜಾಸ್ತಿನೇ ಹೋದ್ವಿ. ಇಲ್ಲಿ ನೋಡ್ರಿ, ಮಕ್ಕಳು ಖುಷಿ ಅಂದರೆ ಅಷ್ಟು ಖುಷಿ ಆಗ್ಬಿಟ್ಟಿತ್ತು. ನಮ್ಮ ಮನೆಯವರು ನಾಳೆ ಸಂಡೇ ಐತೆ, ಇವತ್ತು ಪಾರ್ಟಿ ಅನ್ನೋಷ್ಟೊತ್ತಿಗೆ ಬೆಳತನ ನಿದ್ದೆ ಮಾಡಿರೋ ಇಲ್ಲ. ಅಣ್ಣ ಯಾವಾಗ ಹೋಗೋದು? ಅವತ್ತು ಸಂಡೇ ಅಂತೂ ಅಷ್ಟು ಅಣ್ಣ ಯಾವಾಗ ಹೋಗೋಣ್ರಿ ಅಂತ ಅಷ್ಟು ಕ್ಯೂರಿಯಾಸಿಟಿ. ಇಲ್ಲಿ ನಾನು ಅದು ತೊಗೊಂಬರ್ತೀನಿ, ಇದು ತೊಗೊಂಬರ್ರಿ ಅಂತ ಅವಕ್ಕೆ ಟೊಮಾಟೊ ತೊಗೊಂಬರ್ತೀನಿ, ನಾನು ಉಳ್ಳಾಗಡ್ಡಿ ತೊಗೊಂಬರ್ತೀನಿ ಅಂತ 4-5 ಜನ. ನಾವೆಲ್ಲ ಮಂಡಾಳು, ಸಂಡಿಗೆ ಮತ್ತು ಪಾರ್ಟಿ ಅಂದರೆ ಏನು ದೊಡ್ಡ ಎಣ್ಣೆ ಪಾರ್ಟಿ ಅಲ್ಲ. ಹೀಗೆ ಸಣ್ಣ ಮಕ್ಕಳಿಗೆ ಖುಷಿ. ಏನು ತಿಂತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಖುಷಿ ಒಂದಿರ್ತದಲ್ಲ. ಊರಿಗೆ ಬೇರೆ ಕಾರ್ನಾಗ ಹೋಗಿ ಖುಷಿ, ಈ ಥರ ಹೊರಗಡೆ ಸುತ್ತಾಡೋದು ನಮಗೂ ಕೂಡ ಖುಷಿ ಆಗುತ್ತೆ ಮಕ್ಕಳ ಜೊತೆ ಇರೋದ್ರಿಂದ ಅಂತ ನಾವು ಕೂಡ ಹೋಗಿ ಅಲ್ಲಿಂದ ಮುಂದ್ಗಡೆ ಬಂದು ನೋಡ್ರಿ ಹೆಂಗೆ ಪೋಸ್ ಕೊಡಾಕ್ತಾರೆ. ಒಂದು 3-4 ಹುಡ್ರಿದ್ದು ಭಾಳ ಜನ ರೆಡಿಯಾಗಿದ್ರು. ಆದರೆ ನಾವು ಕಾರ್ ತೊಗೊಂಡು ಹೋಗ್ತೀವಿ ಅನ್ನೋದಕ್ಕೆ ಒಂದಿಷ್ಟು ಬಿಟ್ಟು, ಅಂದರೆ ಅವ್ರಿಗೆ ಬರೋ ಖುಷಿನೇ. ಆದರೆ ಮನ್ಯಾಗ ಪೇರೆಂಟ್ಸು ಬೇಡ ಮತ್ತು ಹಂಗೆ ಅಂತ ಯಾಕೆ ಬಂದವ್ರನ್ನಷ್ಟೇ ಕರ್ಕೊಂಡು ಹೋದ್ವಿ ನಾವು. ಯಾಕಂದರೆ ನಾವೇನು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ. ಆದರೆ ಅವರು ಸ್ವಇಚ್ಛೆಯಿಂದ ಮನ್ಯಾಗ ಕಳಿಸಿರ್ತಾರಲ್ಲ ಅಂಥವ್ರನ್ನಷ್ಟೇ ಕರ್ಕೊಂಬಂದ್ವಿ. ಮಂತ್ಯಕ್ಕಾದರೆ ಆಲ್ಮೋಸ್ಟ್ ಒಂದು 10-15 ಹುಡುಗರು ಬರ್ತಾಯಿದ್ರು. ಆದರೆ ಇಲ್ಲಿ ಒಂದು 5-6 ಹುಡುಗರು ಬಂದವು ಅಷ್ಟೇ. ಅದು ಅವ್ರ ಮನೆಯಾಗ ಕಳಿಸ್ಯಾರದ, ಹಂಗಾಗಿ ಕರ್ಕೊಂಬಂದ್ವಿ. ಇಲ್ಲಾಂದರೆ ಅವ್ರ ಸಲುವಾಗೇ ಬಂದಿದ್ದು ನಾವು, ಇಲ್ಲಾಂದರೆ ನಾವೇನು ಸಪ್ರೇಟ್ ಬರ್ತಿದ್ದಿಲ್ಲ. ಇವತ್ತು ಬೇರೆ ಫ್ರೆಂಡ್ಶಿಪ್ ಡೇ. ಯಾವಾಗಲೂ ನಮ್ಮ ಅಂಗಡಿ ತಕ್ಕ ಬರ್ತಿರ್ತಾರೆ ಇವರು, ಅಣ್ಣ ಅನ್ಕೊತ. ನಮಗೆ ಇವ್ರ ಫ್ರೆಂಡ್ಸೇ ಸರಿ. ಯಾಕಂದರೆ ದೊಡ್ಡವ್ರನ್ನ ಫ್ರೆಂಡ್ಸ್ ಮಾಡೋಕ್ಕಿಂತ
ಈ ಥರ ಸಣ್ಣ ಮಕ್ಕಳು ಇರ್ತಾವಲ್ಲ, ಏನು ಕಲ್ಮಶನೇ ಇರಲ್ಲ ಅವ್ರಲ್ಲಿ. ಆದರೆ ದೊಡ್ಡವ್ರದ್ದು ಹಂಗಲ್ಲ, ಮನಸ್ಸಿನಾಗ ಒಂದು ಹೊರಗೊಂದು ಇರ್ತದೆ. ಹಂಗಾಗಿ ನಾವು ಈ ಥರ ಸಣ್ಣ ಹುಡ್ರ ಜೊತೆನೇ ಇರ್ತೀವಿ ನೋಡ್ರಿ. ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ. ಹೀಗೆ ಮಕ್ಕಳೇ ದೇವರು, ಮಕ್ಕಳೇ ಆಗ್ತಾರೆ. ಹಂಗಾಗಿ ನಾವು ಇವತ್ತು ಫ್ರೆಂಡ್ಶಿಪ್ ಡೇನ ಈ ರೀತಿಯಾಗಿ ಆಚರಣೆ ಮಾಡಿದ್ವಿ ನೋಡ್ರಿ. ಉಳ್ಳಾಗಡ್ಡಿ ತೊಗೊಂಬಂದಿದ್ದು, ಒಂದೊಂದು ಉಳ್ಳಾಗಡ್ಡಿ ತೊಗೊಂಬಂದಿದ್ದೆವು. ಸುಮ್ಮನೆ ತಮಾಷೆಗೆ ಏನು ತೊಗೊಂಬರ್ತಿರ್ತೆ ಉಳ್ಳಾಗಡ್ಡಿ ಟೊಮೆಟೊನ ಅಂತ ಒಂದು 3 ಉಳ್ಳಾಗಡ್ಡಿ, ಒಂದು ಟೊಮೆಟೊನ ತಂದಿದ್ರು. ನಾವೆಲ್ಲ ಖಾರ, ಬೂಂದಿ ಮತ್ತು ಮಂಡಾಳ ಎಲ್ಲ ತೊಗೊಂಡು, ಮತ್ತು ಈ ಥರ ಸೊಂಡಿಗೆ ಅಂದರೆ ಏನಂತಾರೆ ಗೊತ್ತಿಲ್ಲ, ಅದನ್ನೆಲ್ಲ ಚೆನ್ನಾಗಿ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ವಿ ಕೈಲೇ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಇತ್ತು, ಮಂಡಾಳೆಲ್ಲ ಆರೋಗ್ಬಿಡ್ತಾವೆ ಅಂದ್ಕೊಂಡ್ವಿ. ಹಂಗೆ ಸುತ್ತ ಎಲ್ಲ ಕುಂತ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ನಿಂಬೆ ಹಣ್ಣು ಒಂದು ಥರದ್ದು ಮರ್ತು ಬಿಟ್ಟಿದ್ವಿ. ಆದರೂ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇತ್ತು. ಎಲ್ಲರೂ ಈ ಥರ ಸೇರಿ ತಿನ್ನೋದು ಇವಾಗಂತ ಅಪರೂಪ ಆಗ್ತದೆ. ಆದರೆ ಮಕ್ಕಳು ಖುಷಿಗೋಸ್ಕರ ನಾವು ಅವ್ರ ಸಲಾಗಿ ನಾವು ಕೂಡ ಬಂದು ನಮಗೂ ಕೂಡ ಖುಷಿ ಆಯಿತು. ಅವರು ಎಂಜಾಯ್ ಮಾಡೋದೇ ನನಗೆ ನಮ್ಮಿಬ್ಬರಿಗೆ ಖುಷಿ ಆಯಿತು. ಯಾಕಂದರೆ ಗೊತ್ತಿಲ್ಲ ಅವ್ರಿಗೆ ಮನೆಯಲ್ಲೂ ಕೂಡ ಇವಾಗೆಲ್ಲ ಟಿ ವಿ ಇರ್ತಾವೆ, ಫೋನ್ ಇರ್ತಾವೆ, ಸಾಂಗ್ ಹಚ್ಕೊಂಡು ಕುಣಿಬೋದು. ಆದರೆ ನಮ್ಮ ಜೊತೆ ಬಂದು ಇಷ್ಟೊಂದು ಖುಷಿ ಪಟ್ವಲ್ಲ, ಅದು ಕೂಡ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅದರಲ್ಲೂ ನಮ್ಮ ಮನೆಯವರಿಗೆ ಯಾವಾಗಾದರೂ ನಮ್ಮ ಮನೆಯವ್ರು ಎಲ್ಲಿಗಾದರೂ ಹೋದರೆ ಹೋಗೋಣ್ರಿ ಅಂದರೆ ಸಾಕು, ರೆಡಿಯಾಗಿಬಿಡ್ತಾರೆ. ಕೆಲವೊಂದಿಷ್ಟು ಮಕ್ಕಳು ಎಲ್ಲ, ಕೆಲವೊಬ್ಬರಿಗೆ ಬರೋಕೆ ಇಷ್ಟ ಇತ್ತು, ಆದರೆ ಅವ್ರ ಮನ್ಯಾಗ ಒಪ್ಪಲಿಲ್ಲಲ್ಲ. ಹಂಗಾಗಿ ನಾವು ಕೂಡ ಬ್ಯಾಡ್ ಅಂದ್ವಿ. ಇಲ್ಲಿ ನೋಡ್ರಿ, ಎಲ್ಲರೂ ನಾನು ಕಲ್ಸೋಷ್ಟೊತ್ತಿಗೆ ಎಲ್ಲರೂ ಸಂಡ್ಗಿ ತಿನ್ನಕತ್ತಾರೆ ಎರಡೆರಡು. ನಾನು ಇಲ್ಲಿ ಕೆಲಸ ಮಾಡತ್ತೀನಿ, ಎಲ್ಲರೂ ಸಂಡ್ಗಿ ತಿನ್ಕೊಂತಾನೆ ಎಲ್ಲರಿಗೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಉಳ್ಳಾಗಡ್ಡಿ ಟೊಮೆಟೊ ಸಣ್ಣಗೆ ಹಚ್ಚಿ ಆದಮೇಲೆ ನಾವು ಸಂಡ್ಗಿ ತೊಗೊಂಬಂದಿದ್ವಿ. ಏನಂತಾರೆ ನಾವು ನನಗೆ ಗೊತ್ತಿಲ್ಲ, ನಾವಂತೂ ಸಂಡ್ಗಿ ಅಂತ ಅಂತೀವಿ. ಅದನ್ನೆಲ್ಲ ಸ್ಮ್ಯಾಶ್ ಮಾಡಿ ಎಲ್ಲ ಚೆನ್ನಾಗಿ ಕಲಿಸ್ಕೊಟ್ಟೆ. ಟೇಸ್ಟ್ ಅಂತ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಖಾರ ಬೂಂದಿ ಹಾಕಿದ್ವಲ್ಲ, ಎಲ್ಲರಿಗೂ ಕೂಡ ಚೆನ್ನಾಗಿ ತಿಂದು ಎಂಜಾಯ್ ಮಾಡಿಕೊಂಡು ಒಂದಿಷ್ಟು ಹುಡ್ರು ಆಟ ಎಲ್ಲ ಆಡಿದ್ವು. ಅಲ್ಲಂತೂ ನಾವು ತಿಂದಿದ್ವಲ್ಲ, ನಮ್ಮ ಮನೆಯವ್ರಂತೂ ಇದು ಸಂಡ್ಗಿ ಒಗ್ಯಾಕತ್ತಿದ್ರು. ಯಾಕಂದರೆ 1-2-3 ಕಾಗಿ ಬಂದಿದ್ವು, ಅವು ಕೂಡ ತಿನ್ನಲಿ ಅಂತ. ಆದರೆ ಅವು ಸಂಡ್ಗಿ ಅಷ್ಟೇ ತಿಂತಿತ್ತು, ಮಂಡಾಳ ಏನು ತಿಂದಿಲ್ಲ. ಆದರೆ ಅವು ಕೂಡ ಪ್ರಾಣಿ ಎಲ್ಲ, ಅವು ಕೂಡ ಬದುಕಲಿ ಅಂತ ಸಂಡಿಗೆಯನ್ನು ಹಾಕಿದ್ರು. ಆದರೆ ನಾವೆಲ್ಲ ಇದ್ವಲ್ಲ, ಹಂಗಾಗಿ ಒಂದೊಂದಷ್ಟೇ ಇದ್ವು. ಇಲ್ಲಿ ನೋಡ್ರಿ, ಮಕ್ಕಳು ಕೂಡ ಆಟ ಆಡತ್ತಾರೆ, ರನ್ನಿಂಗ್ ರೇಸ್ ಇಟ್ಟಾರೆ. ನಾವು ಹೊಲದಲ್ಲಿ ಏನೂ ಇರಲಿಲ್ಲ ಅಷ್ಟೊಂದು. ಇದಕ್ಕೆ ಏನು ಕಾಣ್ತದಲ್ಲ ಅದೆಲ್ಲ ಏನಂತಾರೆ, ಕುಂಟಿ ಹೊಡೆದ್ಬಿಟ್ಟಾರೆ. ಇದು ನನ್ನ ಫೋನಲ್ಲಿ ಮಾಡಿದ ವಿಡಿಯೋ, ಯಾಕಂದರೆ ಸ್ಟೋರೇಜ್ ಇಲ್ಲಾರ ಸಲುವಾಗಿ ಸಣ್ಣ ವೀಡಿಯೋ ಎಲ್ಲ ಹಾಕಿದ್ದು ಬೇರೆಯವ್ರ ಫೋನ್ಲಿಂದ ನಾನು ಕಳಿಸ್ಕೊಂಡ್ವು. ಇದು ನನ್ನ ಫೋನ್ನಾಗಿಂದ ನೋಡ್ರಿ. ನಮ್ಮ ಮನೆಯವರು ಎಲ್ಲರೂ ಹೋಗೋಕೆ ರೆಡಿಯಾಗಿವಿ. ತಿಂದ್ಬಿಟ್ಟು ಆಟ ಆಡತ್ತಾರು ಮಕ್ಕಳೆಲ್ಲ. ಒಂದು ಅರ್ಧ ಗಂಟೆ ತುಂಬಾ ಎಂಜಾಯ್ ಮಾಡಿದ್ವಿ ನೋಡ್ರಿ, ಖುಷಿ ಆಯಿತು. ಸಂಡೇ ಕೂಡ ಇತ್ತಲ್ಲ, ಹಂಗಾಗಿ ಅವರು ಫ್ರೀ ಇದ್ದರು. ಅಂದರೆ ಸ್ಕೂಲಿಗೆ ಹೋಗ್ತಿರ್ತಾರಲ್ಲ ಮಕ್ಕಳು, ಅದು ಕೂಡ ಒಂಥರ ಮೈಂಡ್ ಫ್ರೆಶ್ ಆದಂಗೆ ಮಕ್ಕಳಿಗೂ ಕೂಡ. ಹಾಗೆ ನಮಗೂ ಕೂಡ ಇಷ್ಟೆಲ್ಲ ಮುಗಿಸ್ಕೊಂಡು ಮತ್ತು ಊರ ಕಡೆ ದಾರಿ ಹಿಡಿದ್ವಿ ನೋಡ್ರಿ. ಹಿಂಗಂತೂ ಯಾವಾಗಲೂ ನಮ್ಮ ಮನೆಯವ್ರ ಜೊತೆ ಇರ್ತಾನೆ ಅಣ್ಣ ಅನ್ಕೊತ. ಅವ್ರ ತಂಗಿ ಆಕಿ ಹಿಂದೆ ಹೋಗತ್ತಾಳಲ್ಲ, ನೀರೆಲ್ಲ ತೊಗೊಂಡು ಬಂದಾರ, ತಿಂದು ಬಾಟ್ಲೆಲ್ಲ ಬಿಟ್ಟು ಬಂದುಬಿಟ್ಟಾರ ನೋಡ್ರಿ. ಅದಕ್ಕೆ ತೊಗೊಂಬರ್ರಿ ಅಂತ ತೊಗೊಂಬರಕ್ಕೆ ಹೋಗ್ಯಾರ ಅವರು. ವ್ಯೂ ಅಂತೂ ಭಾಳ ಅಂದ್ರೆ ಭಾಳ ಮಸ್ತಿತ್ತು. ಅದರಲ್ಲಿ ನಮ್ಮ ಮನೆಯವರು ಕಾರ್ ಫೋಟೋ, ತಮ್ಮ ಫೋಟೋ ಎಲ್ಲ ಇಳ್ಯಾಕತ್ತದ. ನಾವು ಬಂದು ಗಾಳಿ ಸಿಕ್ಕಾಪಟ್ಟೆ ಇತ್ತು, ನಾವು ಒಳಗೆ ಕುಂತೀವಿ, ಹುಡ್ರೆಲ್ಲ ನಾವು ಒಳಗೆ ಕುಂತೀವಿ. ಹಂಗಾಗಿ ಫೋಟೋ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ವಾಪಸ್ ಬರೋಕೆ. ಅವಾಗಂತೂ ಹೇಳಂಗಿಲ್ಲ, DJ ಸಾಂಗ್ ಹಾಕ್ಕೊಂಡು ಕುಣಿದಿದ್ದು. ನಾನಂತೂ ಇನ್ನೂ ವೀಡಿಯೋನ ಎಡಿಟ್ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ವಿಡಿಯೋಸ್ ಇದ್ವು. ಅಷ್ಟು ಎಂಜಾಯ್ ಮಾಡಿದ್ರು ಮಕ್ಕಳಂತೂ. ಖುಷಿ ಆಯಿತು ನಮಗೂ ಕೂಡ. ನಿಮಗೂ ಕೂಡ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೇನು ಹೇಳ್ಬೇಕಂದ್ರೆ ನಮ್ಮ ದಿನ ಈ ರೀತಿಯಾಗಿತ್ತು ನೋಡ್ರಿ. ಫ್ರೆಂಡ್ಶಿಪ್ ಡೇ ಸೂಪರಾಗಿತ್ತು ನೋಡ್ರಿ. ವ್ಯೂ ಯಾವ ಥರ ಇದೆ, ಒಂಥರ ಜಂಗಲ್ದಾಗ ಬರತ್ತೀವಲ್ಲ, ನಮ್ಮ ಕಡೆನೇ ಭಾಳೇನು ದೂರ ಇಲ್ಲ, ಜಂಗಲ್ದಾಗ ಹೊಂಟಿವೇನೋ ಅನ್ಸತ್ತಿತ್ತು ನಮಗಂತೂ.
ಅದರಲ್ಲೂ ಬಿಸಿಲು ಇರಲಿಲ್ಲ, ಮೋಡ ಕವಿದ ವಾತಾವರಣ ಇತ್ತು. ಮಸ್ತ್ ಅಂದ್ರೆ ಮಸ್ತ್ ಇತ್ತು ನೋಡ್ರಿ. ಹುಡ್ರಂತೂ ಫುಲ್ ನೋಡ್ತಾ ಇರ್ಬೋದು ಎಷ್ಟು ಎಂಜಾಯ್ ಮಾಡತ್ತಾರಂತ. ಸೂಪರಾಗಿತ್ತು ಫ್ರೆಂಡ್ಶಿಪ್ ಡೇ ದಿನ. ನೀವು ಯಾವ ರೀತಿ ಫ್ರೆಂಡ್ಶಿಪ್ ಡೇ ದಿನ ಆಚರಣೆ ಮಾಡಿದ್ರಿ? ನಮ್ಮದಂತೂ ಈ ರೀತಿಯಾಗಿ ನಮ್ಮ ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಡೇನ ಆಚರಣೆ ಮಾಡಿದ್ದೀನಿ ನೋಡ್ರಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.